ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ಗಳ ಸಮಾಗಮವಾಗಿದೆ. ಸೆಂಚುರಿ ಸ್ಟಾರ್ ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ಗಾಗಿ ಕಿಚ್ಚ ಸುದೀಪ್ ಮಾಸ್ ಲೀಡರ್ ಸಿನಿಮಾದ ವಿಶೇಷ ಪ್ರದರ್ಶನ ಏರ್ಪಡಿಸಿದ್ದಾರೆ. ಇದಕ್ಕಾಗಿ ಜೆಪಿ ನಗರದ ಸುದೀಪ್ ನಿವಾಸಕ್ಕೆ ಬಂದ ಶಿವಣ್ಣ ದಂಪತಿ ಒಟ್ಟಿಗೆ ಕುಳಿತು ಸಿನಿಮಾ ನೋಡುತ್ತಿದ್ದಾರೆ. ಮಾಸ್ ಲೀಡರ್ ಚಿತ್ರದ ಟ್ರೈಲರ್ ನೋಡಿ ಮೆಚ್ಚಿದ ಸುದೀಪ್ ಶಿವರಾಜ್ ಕುಮಾರ್ ಕುಟುಂಬಕ್ಕೆ ಈ ವಿಶೇಷ ಪ್ರದರ್ಶನ ಅರೇಂಜ್ ಮಾಡಿದ್ರು. ಇದೇ ತಿಂಗಳ 11ಕ್ಕೆ ಥಿಯೇಟರ್ಗೆ ಬರ್ತಿರೋ ಮಾಸ್ ಲೀಡರ್ ಸಿನಿಮಾಗೆ ನರಸಿಂಹ ನಿರ್ದೇಶನವಿದ್ದು ತರುಣ್ ಶಿವಪ್ಪ ಬಂಡವಾಳ ಹಾಕಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ಗಳ ಸಮಾಗಮವಾಗಿದೆ. ಸೆಂಚುರಿ ಸ್ಟಾರ್ ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ಗಾಗಿ ಇವತ್ತು ಕಿಚ್ಚ ಸುದೀಪ್ ಮಾಸ್ ಲೀಡರ್ ಸಿನಿಮಾದ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ. ನೀವು ಕೆಲವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಕೂಡ ಸುದೀಪ್ ಮನೆಗೆ ಆಗಮಿಸಿರುವಂತದ್ದು. ಇದಕ್ಕಾಗಿ ಜೆಪಿ ನಗರ ಸುದೀಪ್ ನಿವಾಸಕ್ಕೆ ಬಂದ ಶಿವಣ್ಣ ದಂಪತಿ ಒಟ್ಟಿಗೆ ಕುಳಿತು ಈಗ ಸಿನಿಮಾವನ್ನ ನೋಡ್ತಿದ್ದಾರೆ. ಮಾಸ್ ಲೀಡರ್ ಚಿತ್ರದ ಟ್ರೈಲರ್ ನೋಡಿ ಸುದೀಪ್ ತುಂಬಾ ಮೆಚ್ಚಿದ್ರು. ಶಿವರಾಜ್ ಕುಮಾರ್ ಕುಟುಂಬಕ್ಕೆ ಈ ವಿಶೇಷ ಪ್ರದರ್ಶನವನ್ನ ಸುದೀಪ್ ಅವರು ಅರೇಂಜ್ ಮಾಡಿದ್ದಾರೆ. ಇದೇ ತಿಂಗಳ 11ಕ್ಕೆ ಥಿಯೇಟರ್ಗೆ ಮಾಸ್ ಲೀಡರ್ ಬರ್ತಿದೆ. ಸಿನಿಮಾಗೆ ನರಸಿಂಹ ನಿರ್ದೇಶನವೆಂದು ತರುಣ್ ಶಿವಪ್ಪ ಬಂಡವಾಳ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಜಗಿನ್. ಈ ಹಿಂದೆ ಗಾಂಧಿನಗರದಲ್ಲಿ ಒಂದು ಗಾಸಿಪ್ ಇತ್ತು, ಶಿವಣ್ಣ ಮತ್ತೆ ಸುದೀಪ್ ಅವರು ಮಾತಾಡಲ್ಲ ಅಂತ. ಬಹುಶಃ ಗಾಸಿಪ್ಗೆಲ್ಲ ಈಗ ಉತ್ತರ ಸಿಕ್ಕಿದೆ ಅನ್ನೋದು ಒಂದು. ಅಂಡ್ ಗ್ರೇಟ್ ಸ್ಟಾರ್ಸ್ ಒಂದು ಒಳ್ಳೆ ಸಿನಿಮಾವನ್ನ 11ನೇ ತಾರೀಕು ತೆರೆ ಮೇಲೆ ತರ್ತಾ ಇದ್ದಾರೆ. ಸೊ ಏನ್ ಸ್ಪೆಷಲ್ ಇವತ್ತು ಸುದೀಪ್ ಅವ್ರ ಮನೇಲಿ ಮಾಸ್ ಲೀಡರ್ ಸಿನಿಮಾವನ್ನ ನೋಡ್ತಾ ಇದ್ದಾರೆ ಇಬ್ರು. ಎಸ್ ದಿವ್ಯಾ, ನೀವು ಆಗ್ಲೇ ಹೇಳಿದಾಗೆ ಸ್ಯಾಂಡಲ್ವುಡ್ ನಲ್ಲಿ ದಿಗ್ಗಜ ನಟರುಗಳ ಒಂದು ಸಮಾಗಮ ಗಾಸಿಪ್ ಪಂಡಿತರ ಬಾಯಿಗೆ ಒಂದ್ ರೀತಿ ಬೀಗವನ್ನ ಹಾಕುವ ಹಾಗೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಕಿಚ್ಚ ಸುದೀಪ್ ಅವರ ನಿವಾಸಕ್ಕೆ ಶಿವಣ್ಣ ಮತ್ತು ಗೀತಕ್ಕ ಆಗಮಿಸಿ ಮಧ್ಯಾಹ್ನನೇ 3 ಗಂಟೆಗೆ ಅಂತಂದ್ರೆ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರು ಲೀಡರ್ ಸಿನಿಮಾವನ್ನ ಶಿವಣ್ಣ ಆಕ್ಟ್ ಮಾಡಿರ್ತಕ್ಕಂಥ ಲೀಡರ್ ಸಿನಿಮಾವನ್ನ ಸುದೀಪ್ ಮನೆಯಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೊಸ ಬೆಳವಣಿಗೆಗೆ ಕಾರಣವಾಯಿತು ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಅಂತಂದ್ರೆ ಸಾಕಷ್ಟು ಬಾರಿ ಶಿವಣ್ಣ ಮತ್ತು ಸುದೀಪ್ ಅವರ ನಡುವೆ ಭಿನ್ನಾಭಿಪ್ರಾಯವಿದೆ. ಹಾಗೆಲ್ಲ ಮಾತನಾಡ್ಕೊಳ್ತಿರ್ತಕ್ಕಂತಹ ಒಂದಿಷ್ಟು ಗಾಸಿಪ್ ಪಂಡಿತರ ಮಾತಿಗೆ ಇವತ್ತಿನ ಬೆಳವಣಿಗೆ ಉತ್ತರ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಟ್ರೈಲರ್ ಅನ್ನು ನೋಡಿ ಮೆಚ್ಕೊಂಡಿದ್ದಂತಹ ಕಿಚ್ಚ ಸುದೀಪ್ ಅವರು ಪ್ರೀಮಿಯರ್ ಶೋನ ನಮ್ಮನೆಯಲ್ಲೇ ಅರೇಂಜ್ ಮಾಡ್ತೀವಿ ಅಂತ ಶಿವಣ್ಣ ಮತ್ತು ಗೀತಕ್ಕವರಿಗೆ ಕರೆ ಮಾಡಿ ಅವರನ್ನ ಕರೆಸಿಕೊಂಡು ಇವತ್ತು ಸಿನಿಮಾ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಂಜೆ 6 ಗಂಟೆಗೆ ಶೋ ಶುರುವಾಗಿದ್ದು ಎಲ್ಲರೂ ಕೂಡ ಒಂದು ಸಿನಿಮಾವನ್ನ ಸುದೀಪ್ ಅವರ ಮನೆಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಹೊರಗೆ ಬಂದ ತಕ್ಷಣ ಏನೆಲ್ಲ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಸಿನಿಮಾ ಮುಗೀತಾ? ಎಷ್ಟು ಗಂಟೆಗೆ ಇಬ್ರು ಮನೆಗೆ ಬಂದ್ರು ಗೀತಾ ಶಿವರಾಜ್ ಕುಮಾರ್ ಮತ್ತೆ ಶಿವರಾಜ್ ಕುಮಾರ್? ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸುದೀಪ್ ಅವರ ನಿವಾಸಕ್ಕೆ ಶಿವಣ್ಣ ಮತ್ತು ಗೀತಕ್ಕ ಆಗಮಿಸಿದ್ದಾರೆ. 4 ಗಂಟೆಯಿಂದ ಶೋ ಶುರುವಾಗಬೇಕಿತ್ತು. ತಾಂತ್ರಿಕ ಕಾರಣದಿಂದಾಗಿ 6 ಗಂಟೆಗೆ ಸಿನಿಮಾ ಪ್ರದರ್ಶನ ಶುರುವಾಗಿದೆ. ಇನ್ನು 8 ಗಂಟೆ ಹೊತ್ತಿಗೆ ಹೊರಗೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗೇನು ಸಿನಿಮಾ ನೋಡಿರ್ತಕ್ಕಂತಹ ಸುದೀಪ್, ಶಿವಣ್ಣ ಮತ್ತು ಗೀತಕ್ಕ ಹೊರಗೆ ಬಂದ ನಂತರ ಏನ್ ಹೇಳ್ತಾರೆ, ಸಿನಿಮಾ ಹೇಗಿತ್ತು ಅನ್ನೋದ್ರ ಬಗ್ಗೆ ಸುದೀಪ್ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಗೀತಾ ಶಿವರಾಜ್ ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಜೊತೆ ಯಾರಾದ್ರೂ ಬಂದಿದ್ದಾರ ಜೊತೆನಲ್ಲಿ? ಏನಂತಂದ್ರೆ ಇದು ವಿಶೇಷವಾಗಿ ಶಿವಣ್ಣ ಮತ್ತು ಗೀತಕ್ಕ ಅವರಿಗೆ ದಂಪತಿಗಳಿಗೆ ಅರೇಂಜ್ ಮಾಡಿರ್ತಕ್ಕಂಥದ್ದು. ಕಿಚ್ಚ ಸುದೀಪ್ ಅವರೇ ಮುತುವರ್ಜಿಯನ್ನು ವಹಿಸಿಕೊಂಡು ಅವರಿಗೆ ಪ್ರದರ್ಶನವನ್ನು ಅರೇಂಜ್ ಮಾಡೋದ್ರಿಂದ ಕೆಲವು ಜನ ನಿರ್ಮಾಪಕರನ್ನ ಮಾತ್ರ ಕರೆಸಲಾಗಿದೆ. ಅಂದ್ರೆ ಸೂರಪ್ಪ ಬಾಬು, ಜಾಕ್ ಮಂಜು ಡಿಸ್ಟ್ರಿಬ್ಯೂಟರ್, ಹಾಗೆ ಲೀಡರ್ ಸಿನಿಮಾದ ನಿರ್ಮಾಪಕ ತರುಣ್ ಶಿವಪ್ಪ ಕೂಡ ಅವರು ಕೂಡ ಜೊತೆಯಲ್ಲಿರುವಂತದ್ದು. ಇನ್ನು ಅದೆಲ್ಲವನ್ನು ಹೊರತುಪಡಿಸಿದರೆ ಇದು ಒಂದು ರೀತಿ ಅವ್ರಿಗಾಗಿನೇ ಅರೇಂಜ್ ಮಾಡಿರೋದ್ರಿಂದ ಕೆಲವರನ್ನ ಮಾತ್ರ ಆತ್ಮೀಯವಾಗಿ ಆಹ್ವಾನ ಮಾಡಿರೋದ್ರಿಂದ ಶಿವಣ್ಣ ಮತ್ತು ಗೀತಕ್ಕ ಅವರಿಗೆ ಪ್ರಮುಖವಾಗಿ ಏನು ಅಂತಂದ್ರೆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೆಲವು ಜೊತೆಗಿರ್ತಕ್ಕಂಥ ಕೆಲವು ನಿರ್ಮಾಪಕರು ಮತ್ತೆ ಆತ್ಮೀಯರು ಮಾತ್ರ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರ ಮನೆಯಲ್ಲಿ ಅಂತಾನೆ ಹೇಳ್ಬೋದು. ದಿವ್ಯಾ, ಜಗಿನ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.